ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಜನ್ಮ ರಹಸ್ಯ. ಪ್ರಿಯಾಂಕಾ, ಎದ್ದೇಳು, ಇಂದು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ. ಬೇಗ ಎದ್ದು ರೆಡಿಯಾಗು ಎಂದು ತಂದೆಯು ಮಗಳನ್ನು ಪ್ರೀತಿಯಿಂದ ಎಬ್ಬಿಸುವರು. ಓಹ್, ನಾನು ಈಗ ಮಲಗುತ್ತೇನೆ ಅಪ್ಪ, ಸ್ವಲ್ಪ ಹೊತ್ತು ಮಲಗೋಕೆ ಬಿಡಿ ಎನ್ನುತ್ತಾ ಸೋಮಾರಿತನದಿಂದಲೇ ಹೇಳುವಳು. ಇಲ್ಲ, ಈಗ ಎದ್ದೇಳು, ಅಮ್ಮ ಸ್ನಾನ ಮುಗಿಸಿ ಬಂದು ಪೂಜೆ ಮಾಡಲು ಕುಳಿತಿದ್ದಾರೆ, ಮೊದಲು ನೀನು ಎದ್ದೇಳು. ಸರಿ, ನಾನು ಹಲ್ಲುಜ್ಜಿದ ನಂತರ ನನಗೆ ಬಿಸಿ ಕಾಫಿ ಬೇಕು ಎನ್ನುವಾಗ ಅಷ್ಟೇ ತಾನೇ ಕೆಲಸದವಳೊಂದಿಗೆ ಹೇಳುತ್ತೇನೆ ಎಂದು ಹೊರ ನಡೆಯುವರು ಸುರೇಂದ್ರ. ಸುರೇಂದ್ರ ಅವರು ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದರು. ನಗರ ಪ್ರದೇಶಗಳಲ್ಲಿ ಪ್ರಿಯಾಂಕಾ ಹೆಸರಿನ ಹೋಟೆಲ್, ಸೂಪರ್ ಮಾರ್ಕೆಟ್, ರೆಸ್ಟೋರೆಂಟ್ ಹೀಗೆ ಹಲವಾರು ಸ್ಥಾಪನೆಗಳಿದ್ದವು. ಪ್ರತಿಷ್ಠಿತ ಗಣ್ಯರ ಸಾಲಿನಲ್ಲಿ ಸುರೇಂದ್ರರವರು ಒಬ್ಬರಾಗಿದ್ದಾರೆ. ಅವರ ಒಬ್ಬಳೇ ಮಗಳು ಪ್ರಿಯಾಂಕಾ ಇಂಜಿನಿಯರಿಂಗ್ ಮುಗಿಸಿದ್ದಳು. ಯಾವುದೇ ಕೆಲಸಕ್ಕೂ ಅರ್ಜಿ ಹಾಕದೆ ತಂದೆಯ ಬಿಸ್ನೆಸ್ಗಳನ್ನು ನೋಡಿಕೊಳ್ಳುತ್ತಿದ್ದಳು. ತಾನೊಬ್ಬ ಶ್ರೀಮಂತ ಕುಟುಂಬದಿಂದ ಬಂದವಳು ಎಂದು ಪ್ರಿಯಾಂಕಾಳ ಅಹಂಕಾರ ಹೆಚ್ಚಾಗಿಯೇ ಇತ್ತು. ಸುರೇಂದ್ರ ಅವರು ಆಗರ್ಭ ಶ್ರೀಮಂತರಾಗಿದ್ದರು. ಬಡವರಿಗೆ, ನಿರ್ಗತಿಕರಿಗೆ, ಅನಾಥಾಶ್ರಮಕ್ಕೆ ಒಳ್ಳೆಯ ಸಹಾಯ ಮಾಡುತ್ತಿದ್ದರು. ಇದು ಯಾವುದೂ ಪ್ರಿಯಾಂಕಾಳಿಗೆ ಹಿಡಿಸುತ್ತಿರಲಿಲ್ಲ. ವಾರಕ್ಕೊಮ್ಮೆಯಾದರೂ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿಗೆ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುತ್ತಿದ್ದರು. ನಾವು ಈ ಲೆವೆಲ್ನಲ್ಲಿ ಇದ್ದುಕೊಂಡು ಅವರಿಗೆಲ್ಲ ಯಾಕೆ ಸಹಾಯ ಮಾಡಬೇಕು ಅಪ್ಪ ಎಂದು ಅಪ್ಪನೊಂದಿಗೆ ಕೇಳಿ ತನ್ನ ಅಸಹನೆ ವ್ಯಕ್ತಪಡಿಸುತ್ತಿದ್ದಳು. ಸುರೇಂದ್ರರವರು ಮನೆಯಲ್ಲಿ ಇಲ್ಲದಿದ್ದ ಸಮಯದಲ್ಲಿ ಯಾರಾದರೂ ಕಷ್ಟ ಹೇಳಿಕೊಂಡು ಮನೆಯ ಬಾಗಿಲಿಗೆ ಬಂದರೆ ಸ್ವಲ್ಪವೂ ಕರುಣೆ ತೋರದೆ ಪ್ರಿಯಾಂಕಾ ಅವರನ್ನು ಹೊರದೂಡುತ್ತಿದ್ದಳು. ಪ್ರಿಯಾಂಕಾಳ ತಾಯಿ ಸುಧಾ ತುಂಬ ದೈವಭಕ್ತೆಯಾಗಿದ್ದರು. ಅವರಿಬ್ಬರ ಮುದ್ದಿನಿಂದ ಪ್ರಿಯಾಂಕಾ ಅಹಂಕಾರದಿಂದ ಮೆರೆಯುತ್ತಿದ್ದಳು. ಅಷ್ಟರಲ್ಲಿ ಶಾಂತಕ್ಕ ಕಾಫಿ ಮಾಡಿಕೊಂಡು ಅವಳ ರೂಮಿಗೆ ಬರುವರು. ಕಾಫಿ ಸ್ವಲ್ಪ ಸಿಹಿ ಸಪ್ಪೆಯಾಗಿದೆ ಎಂದು ರೊಚ್ಚಿಗೆದ್ದ ಪ್ರಿಯಾಂಕಾ ಅದನ್ನು ಅಲ್ಲಿಯೇ ಚೆಲ್ಲಿ ವಾಶ್ರೂಮಿಗೆ ಹೋಗುವಳು. ಶಾಂತಕ್ಕ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡುವರು. ಇದನ್ನು ನೋಡಿದ ಸುಧಾರವರು, ಶಾಂತಕ್ಕ, ಅವಳ ಬುದ್ಧಿ ನಿಮಗೆ ತಿಳಿದಿದೆಯಲ್ಲವೇ, ಪುನಃ ಯಾಕೆ ಸಪ್ಪೆ ಕಾಫಿ ತಂದಿದ್ದೀರಾ, ಹೋಗಿ ಬೇರೆ ಕಾಫಿ ಮಾಡಿಕೊಂಡು ಬನ್ನಿ ಎಂದು ಕಳುಹಿಸುವರು. ಅಷ್ಟರಲ್ಲಿ ಪ್ರಿಯಾಂಕಾ ಸ್ನಾನ ಮುಗಿಸಿ ಬಂದು ಅಮ್ಮನನ್ನು ತಬ್ಬಿ ಹಿಡಿದು ಮುತ್ತನ್ನಿಡುವಳು. ಸರಿ ಸರಿ, ಈಗ ನನ್ನನ್ನು ಮುದ್ದಾಡಿದ್ದು ಸಾಕು, ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ. ಹೆಸರು ಶರತ್ ಅಂತೆ. ತಂದೆಗೆ ಬಿಸ್ನೆಸ್ ಮೀಟಿಂಗ್ನಲ್ಲಿ ಪರಿಚಯವಾಗಿರೋದು. ಹುಡುಗ ತುಂಬ ಒಳ್ಳೆಯವನು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಕಂಪೆನಿಯನ್ನು ನಡೆಸಿ ಹೆಸರು ಪಡೆದಿದ್ದಾನೆ. ತಂದೆ ನಿನ್ನ ಬಗ್ಗೆ ಹೇಳಿಕೊಂಡಾಗ ಹೆಣ್ಣು ನೋಡುವ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ಒಪ್ಪಿಕೊಂಡಿದ್ದಾನೆ. ಇನ್ನು ಇವನನ್ನಾದರೂ ನೀನು ಒಪ್ಪಿಕೊಳ್ಳಬೇಕು ಪ್ರಿಯಾಂಕಾ. ಅದೆಷ್ಟು ಹುಡುಗರನ್ನು ನೀನು ರಿಜೆಕ್ಟ್ ಮಾಡಿದ್ದೀಯಾ. ಹೀಗೆ ಆಗಿ ನಿನಗೆ ವಯಸ್ಸು ಹೆಚ್ಚಾದರೆ ಆಮೇಲೆ ಯಾರೂ ಮದುವೆ ಮಾಡಿಕೊಳ್ಳಲು ಬರೋದಿಲ್ಲ ಕಣೆ ಎನ್ನುವಾಗ ನನಗೂ ಹಿಡಿಸಬೇಕಲ್ಲಮ್ಮ. ನೋಡೋಕೆ ಚೆನ್ನಾಗಿದ್ದರೆ ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ. ಒಳ್ಳೆ ರಿಚ್ ಪರ್ಸನ್ ನೋಡಿದರೆ ನೋಡೋಕೆ ಸ್ವಲ್ಪವೂ ಚೆನ್ನಾಗಿರೋದಿಲ್ಲ. ಈಗ ಅವರು ಬರಲಿ, ಆಮೇಲೆ ನನಗೆ ಇಷ್ಟ ಆಗಿದೆಯೋ ಇಲ್ಲವೋ ಅಂತ ಹೇಳುತ್ತೀನಿ ಎನ್ನುತ್ತಾ ರೆಡಿಯಾಗಲು ಹೊರಡುವಳು. ಸ್ವಲ್ಪ ಸಮಯದಲ್ಲಿ ಶರತ್ ಮತ್ತು ಕುಟುಂಬಸ್ಥರು ಅಲ್ಲಿಗೆ ಬಂದು ತಲುಪಿದರು. ಅತಿಥಿ ಉಪಚಾರಗಳೆಲ್ಲ ನಡೆದು ನಂತರ ಪ್ರಿಯಾಂಕಾಳನ್ನು ಕರೆಯುವರು. ಶರತ್ಗೆ ಮೊದಲ ನೋಟದಲ್ಲಿಯೇ ಪ್ರಿಯಾಂಕಾಳನ್ನು ತುಂಬ ಹಿಡಿಸಿತ್ತು. ಇಬ್ಬರಿಗೂ ಸ್ವಲ್ಪ ಮಾತನಾಡಲು ಅವಕಾಶ ನೀಡಿದಾಗ ಹೊರಗೆ ಗಾರ್ಡನ್ಗೆ ಹೋಗಿ ಮಾತನಾಡುವರು. ಶರತ್ ತನ್ನ ಇಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಪ್ರಿಯಾಂಕಾ
ತಾನು ಒಂದು ದಿನ ಕಳೆದು ತೀರ್ಮಾನ ತಿಳಿಸುತ್ತೇನೆ ಎನ್ನುವಳು. ಸರಿ ಎಂದು ಎಲ್ಲರೂ ಕುಟುಂಬಸ್ಥರೊಂದಿಗೆ ತಿಳಿಸಿ ಹೊರಡುವರು. ಪ್ರಿಯಾಂಕಾ ಮತ್ತು ಶರತ್ ಸುಮಾರು 1 ತಿಂಗಳ ಕಾಲ ಮಾತುಕತೆ ನಡೆಸಿ ನಾವಿಬ್ಬರು ವಿವಾಹವಾಗುವುದಕ್ಕೆ ತಯಾರಿದ್ದೇವೆ ಎಂದು ತಮ್ಮ ಸಕಾರಾತ್ಮಕ ನಿರ್ಧಾರವನ್ನು ಪೋಷಕರಿಗೆ ತಿಳಿಸಿದ್ದರು. ಪ್ರಿಯಾಂಕಾಳಿಗೂ ಶರತ್ ಹಿಡಿಸಿದ್ದ. ನಿಶ್ಚಿತಾರ್ಥದ ದಿನಾಂಕವು ನಿಗದಿಯಾಗಿತ್ತು. ನಿಶ್ಚಿತಾರ್ಥದ ತಯಾರಿ ಎರಡೂ ಕಡೆಯಿಂದ ಬಹಳ ಉತ್ಸಾಹದಿಂದ ಪ್ರಾರಂಭವಾಯಿತು. ನಿಶ್ಚಿತಾರ್ಥ ಬಹಳ ವಿಜೃಂಭಣೆಯಿಂದ ನಡೆಯಿತು. 4 ತಿಂಗಳ ನಂತರ ಮದುವೆಯ ದಿನಾಂಕ ನಿಗದಿಯಾಗಿತ್ತು. ದಿನಗಳು ಹೀಗೆ ಉರುಳುತ್ತಿದ್ದವು. ಮದುವೆಗೆ ಇನ್ನೂ 15 ದಿನ ಮಾತ್ರ ಬಾಕಿ ಇತ್ತು. ಮದುವೆಗೆ ಒಡವೆ, ಬಟ್ಟೆ ಎಲ್ಲ ಪ್ರಿಯಾಂಕಾ ಹೇಳಿದಂತೆ ತಯಾರಿಸಲಾಗಿತ್ತು. ಸುರೇಂದ್ರರವರಿಗೆ ಯಾವ ತೊಂದರೆ ಇಲ್ಲದೆ ಮಗಳ ವಿವಾಹ ನೆರವೇರಿದರೆ ಸಾಕು ಎಂದು ಅನ್ನಿಸುತ್ತಿತ್ತು. ಅದರಂತೆಯೇ ಅವರ ಮನಸ್ಸಿನೊಳಗೆ ಒಂದು ದುಃಖವು ಮರೆಕೊಳಿಸುತ್ತಿತ್ತು. ಅದನ್ನೆಲ್ಲ ಬಚ್ಚಿಟ್ಟುಕೊಂಡು ಎಲ್ಲರೊಂದಿಗೆ ಸಂತೋಷದಿಂದ ಓಡಾಡುತ್ತಿದ್ದರು. ಮದುವೆಗೆ ಇನ್ನೇನು 1 ವಾರ ಬಾಕಿ ಇತ್ತು. ಉಭಯ ಪಕ್ಷಗಳ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾದವು. ಮೊದಲ ದಿನ ಅರಿಶಿನ ಹಚ್ಚಲಾಯಿತು. ಬಣ್ಣ, ನೃತ್ಯ, ಹಾಡುಗಾರಿಕೆ ಪ್ರಾರಂಭವಾಗಿತ್ತು. ಇದೆಲ್ಲದರ ಮಧ್ಯೆ ಪ್ರಿಯಾಂಕಾಳ ಗೆಳತಿಯರು ಮನೆಗೆ ಬಂದಿದ್ದರು. ಅದರಲ್ಲಿ ಒಬ್ಬ ಗೆಳತಿಯು ಶರತ್ನ ಫೋಟೋ ನೋಡಿ, ಇದೇನು ಪ್ರಿಯಾಂಕಾ, ನೀನು ಹೋಗಿ ಹೋಗಿ ಆ ಹುಡುಗನನ್ನು ಇಷ್ಟಪಟ್ಟಿದ್ದೀಯಾ? ಅವನಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಕಣೆ, ಅವನು ಒಬ್ಬ ಅನಾಥನಂತೆ. ನನ್ನ ತಂದೆ ಇದಕ್ಕೂ ಮೊದಲು ಅವನ ಬಗ್ಗೆ ಹೇಳುತ್ತಿದ್ದರು. ಅವನಿಗೆ ಅಪ್ಪ ಅಮ್ಮ ಅಂತ ಯಾರೂ ಇರಲಿಲ್ಲ. ಆದರೂ ಇಂದು ಒಳ್ಳೆಯ ಮಟ್ಟದಲ್ಲಿ ಕಂಪನಿ ನಡೆಸುತ್ತಿದ್ದಾನೆ ಎಂದು ತಿಳಿಸಿದಾಗ ಅವನನ್ನು ಮೊದಲ ಬಾರಿಗೆ ನೋಡಿದ್ದೆ. ಮೊದಲೇ ನಿನಗೆ ಅನಾಥರನ್ನು ಕಂಡರೆ ಇಷ್ಟವಿಲ್ಲ, ಉರಿದು ಬೀಳುತ್ತೀಯ ಅವರ ಮೇಲೆ. ಹಾಗಿದ್ದು ನೀನು ಅವನನ್ನು ಹೇಗೆ ಇಷ್ಟಪಟ್ಟೆ ಎಂದಾಗ ಪ್ರಿಯಾಂಕಾ ಆಶ್ಚರ್ಯದಿಂದ ಅವಳನ್ನೇ ನೋಡುವಳು. ನಂತರ ಗೆಳತಿಯ ಮಾತು ಅವಳಿಗೆ ಸಂಶಯ ತರಿಸಿ ಸೀದಾ ತಂದೆ ತಾಯಿಯೊಂದಿಗೆ ಕೇಳಲು ಹೋಗುವಳು. ಅವಳ ಮುಖವು ಸಿಟ್ಟಿನಿಂದ ಕೆಂಡದಂತೆ ಕೆಂಪಗಾಗಿದ್ದವು. ತಂದೆಯೊಂದಿಗೆ ತನ್ನ ಸಂಶಯ ಕೇಳಿದಾಗ ಬೇರೆ ದಾರಿ ಇಲ್ಲದೆ ಹೌದಮ್ಮ ಎನ್ನುವರು. ನನಗೆ ಅಂಥವರನ್ನು ಕಂಡರೆ ಇಷ್ಟವೇ ಇಲ್ಲ. ಅಂಥದ್ದರಲ್ಲಿ ಅವನನ್ನು ನಾನು ವಿವಾಹವಾಗಬೇಕಾ? ನೆವರ್, ಸಾಧ್ಯವೇ ಇಲ್ಲ. ಆದರೆ ಅವನು ನಗರದ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್. ಅವನಿಗೆ ನಿನ್ನನ್ನು ತುಂಬ ಹಿಡಿಸಿದೆ ಎನ್ನುವಾಗ ಹಾಗಂತ ಅಂತಹ ಯಾರೂ ಇಲ್ಲದ ವ್ಯಕ್ತಿಯನ್ನು ಮದುವೆಯಾಗೋಕೆ ನಾನು ತಯಾರಿಲ್ಲ ಅಪ್ಪ ಎಂದು ಖಡಾಖಂಡಿತವಾಗಿ ಹೇಳುವಳು. ತಾಯಿ ಎಷ್ಟೇ ಕೇಳಿಕೊಂಡರೂ ಪ್ರಿಯಾಂಕಾ ಒಪ್ಪಿಕೊಳ್ಳುವುದಿಲ್ಲ. ವಿವಾಹಕ್ಕೆ 2 ದಿನಗಳು ಬಾಕಿ ಇದ್ದಾಗ ಪ್ರಿಯಾಂಕಾಳ ಈ ತೀರ್ಮಾನದಿಂದ ಕಂಗಾಲಾಗಿ ಹೋಗಿದ್ದರು. ಕೊನೆಗೆ ಬೇರೆ ದಾರಿ ತೋಚದೆ ಸುರೇಂದ್ರರವರು ಶರತ್ಗೆ ಕರೆ ಮಾಡಿ ನಡೆದ ವಿಷಯಗಳನ್ನೆಲ್ಲ ತಿಳಿಸುವರು. ವಿಷಯ ಕೇಳಿಯೂ ಏನೊಂದು ಗಾಬರಿಯಾಗದೆ ಶರತ್ ಸಮಾಧಾನದಿಂದ ಇದ್ದ. ಅವನ ನಡವಳಿಕೆ ನೋಡಿ ಸುರೇಂದ್ರರವರಿಗೆ ಆಶ್ಚರ್ಯವಾಗಿತ್ತು. ಸರಿ ಅಂಕಲ್, ಪ್ರಿಯಾಂಕಾಳಿಗೆ ನನ್ನನ್ನು ಇಷ್ಟವಿಲ್ಲ ಎಂದರೆ ಒತ್ತಾಯ ಮಾಡಲು ಹೋಗಬೇಡಿ. ನಾನು ಈಗಲೇ ಮನೆಗೆ ಹೊರಟು ಬರುತ್ತೇನೆ ಎನ್ನುತ್ತಾ ಕರೆ ಕಟ್ ಮಾಡಿದವನು ಸೀದಾ ಸುರೇಂದ್ರರವರ ಮನೆಗೆ ಬರುವನು. ಪ್ರಿಯಾಂಕಾ ಕೋಪದಿಂದ ಉರಿದು ಬೀಳುತ್ತಿದ್ದಳು ಅವನನ್ನು ನೋಡಿ. ಶರತ್ ಮಾತನಾಡಿಸಲು ಹೊರಟಾಗ, ನೋಡು ಶರತ್, ನನಗೆ ನಿನ್ನಂಥವರನ್ನು ನಿಜವಾಗಿಯೂ ಇಷ್ಟವಿಲ್ಲ. ಯಾಕೋ ಗೊತ್ತಿಲ್ಲ, ಮೊದಲಿನಿಂದಲೂ ನನಗೆ ಅನಾಥರನ್ನು ಕಂಡರೆ ಇಷ್ಟವೇ ಇಲ್ಲ. ನಾನು ವಿವಾಹವಾಗಿ ಜೀವಿಸುವ ಮನೆಯಲ್ಲಿ ಅತ್ತೆ ಮಾವ ಕೂಡು ಕುಟುಂಬ ಇರಬೇಕು ಎಂಬುದೇ ನನ್ನ ಆಸೆ. ಪ್ರಿಯಾಂಕಾ, ನನ್ನ ಅರ್ಥ ಮಾಡಿಕೊ. ನನಗೆ ಅಪ್ಪ ಅಮ್ಮ ಇಲ್ಲದಿರಬಹುದು, ಆದರೆ ಒಳ್ಳೆಯ ಕುಟುಂಬವಿದೆ. ಈ ವಿವಾಹಕ್ಕೋಸ್ಕರ ನಾನು ನಿನ್ನನ್ನು ಒತ್ತಾಯ ಮಾಡಲಾರೆ. ನಿನಗೆ ಇಷ್ಟವಿಲ್ಲ ಎಂದ ಮೇಲೆ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಬೇಸರದಿಂದ ಅಲ್ಲಿಂದ ಹೊರಡುವನು.
ಅವನ ಯಾವ ಮಾತುಗಳು ಪ್ರಿಯಾಂಕಾಳಿಗೆ ಹಿಡಿಸುತ್ತಿರಲಿಲ್ಲ. ತಂದೆ ಅವಳೊಂದಿಗೆ ನಿರ್ಧಾರ ಬದಲಿಸಲು ಕೇಳಿಕೊಂಡಾಗ, ಅದು ಸಾಧ್ಯವಾಗದ ಮಾತು ಅಪ್ಪ. ನನ್ನಿಂದ ಅವನನ್ನು ಗಂಡನಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಎನ್ನುತ್ತಾ ಸೀದಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವಳು. ಅಷ್ಟರಲ್ಲಿ ಸುರೇಂದ್ರರವರಿಗೆ ಊರಿನಿಂದ ಅನಾಥಾಶ್ರಮದಿಂದ ಒಂದು ಕರೆ ಬಂದಿತ್ತು. ಕರೆ ಸ್ವೀಕರಿಸಿ, ಏನು ರಮೇಶ ಎಂದು ಕೇಳಿದಾಗ ರಮೇಶ ತುಂಬ ಗಾಬರಿಯಾಗಿದ್ದ. ಅವನ ಗಾಬರಿಯನ್ನು ನೋಡಿ ವಿಷಯವೇನೆಂದು ಕೇಳಿದಾಗ ರಾಧಮ್ಮ ಎನ್ನುತ್ತಾ ಕಣ್ಣೀರು ಸುರಿಸುವನು. ಅಷ್ಟರಲ್ಲಿ ಸುಧಾರವರು ಅವರ ಬಳಿ ಬಂದು, ಯಾರು ಎಂದು ಕೇಳುವಾಗ, ಊರಿನಿಂದ ರಮೇಶ ಕರೆ ಮಾಡಿದ್ದಾನೆ ಕಣೆ ಎನ್ನುವರು. ಅವರಿಗೂ ಗಾಬರಿಯಾಗಿ ವಿಷಯವೇನೆಂದು ಕೇಳಿದಾಗ, ರಾಧಮ್ಮ ತೀರಿಕೊಂಡರು, ನೀವೆಲ್ಲರೂ ಕೂಡಲೇ ಈಗಲೇ ಹೊರಟು ಬರಬೇಕು ಎನ್ನುವನು. ಇದನ್ನು ಕೇಳಿ ಸುರೇಂದ್ರ ಅವರಿಗೆ ಆಘಾತವಾಗಿತ್ತು. ಕೂಡಲೇ ಪ್ರಿಯಾಂಕಾಳ ರೂಮಿನ ಬಾಗಿಲು ಬಡಿಯುವರು. ಪ್ರಿಯಾಂಕಾ ಕೋಪದಿಂದಲೇ ಬಾಗಿಲು ತೆರೆದಾಗ, ಈಗಲೇ ನಾವು ಹೊರಡಬೇಕು ಎನ್ನುವಾಗ, ಎಲ್ಲಿಗೆ ಎಂದು ಕೇಳುವಳು. ಊರಿನಲ್ಲಿ ರಾಧಮ್ಮ ಎಂಬುವ ಮಹಿಳೆ ತೀರಿಕೊಂಡಿದ್ದಾರೆ, ಅವರಿಗೆ ಯಾರೂ ಇಲ್ಲ, ಅವರ ಅಂತಿಮ ದರ್ಶನಕ್ಕೆ ಹೊರಡು ಎನ್ನುವಾಗ, ಸರಿ ಅಪ್ಪ, ಅದಕ್ಕೆ ನಾನು ಯಾಕೆ ಬರಬೇಕು? ನೀವೇ ಹೋಗಿ ಬನ್ನಿ. ಮೊದಲೇ ನನ್ನ ಮನಸ್ಸು ಸರಿಯಿಲ್ಲ. ಅದು ಅಲ್ಲದೆ ಯಾರೋ ಒಬ್ಬ ಮಹಿಳೆಯನ್ನು ನೋಡಲು ನಾನು ಯಾಕೆ ಬರಲಿ ಎನ್ನುವಳು. ಅಷ್ಟರಲ್ಲಿ ಸುಧಾರವರು ಹೊರಟು ಬರುವರು. ಅಮ್ಮ, ನೀನು ಹೋಗುತ್ತಿದ್ದೀಯಾ? ನನಗೆ ಅರ್ಥವೇ ಆಗುತ್ತಿಲ್ಲ. ಅಲ್ಲ, ಯಾರೋ ಒಬ್ಬ ಮಹಿಳೆ ತೀರಿಕೊಂಡರೆ ನೀವಿಬ್ಬರೇ ಯಾಕೆ ಹೊರಟು ನಿಂತಿದ್ದೀರಾ ಎಂದು ಹಂಗಿಸುವಂತೆ ಕೇಳುವಳು. ಸುಧಾರವರು ಪತಿಯ ಮುಖ ನೋಡುತ್ತಾ, ಈಗಲಾದರೂ ನೀವು ನಿಜ ವಿಷಯ ತಿಳಿಸಲೇಬೇಕು ಎನ್ನುವರು. ಪ್ರಿಯಾಂಕಾಳಿಗೆ ಏನೋ ಸಂಶಯ ಮೂಡಿ ತಂದೆಯೊಂದಿಗೆ ವಿಷಯವೇನೆಂದು ಕೇಳುವಾಗ ಬೇರೆ ದಾರಿಯಿಲ್ಲದೆ ನಿಜ ತಿಳಿಸುವರು. ನಿಜಾಂಶ ತಿಳಿಸದಿದ್ದರೆ ಪ್ರಿಯಾಂಕಾ ಯಾವುದೇ ಕಾರಣಕ್ಕೂ ಹೊರಟು ಬರುವುದಿಲ್ಲ. ಆದ್ದರಿಂದ ಇಷ್ಟು ವರ್ಷಗಳಿಂದ ತನ್ನಲ್ಲೇ ಅದುಮಿಟ್ಟುಕೊಂಡ ಒಂದು ಸತ್ಯವನ್ನು ಪ್ರಿಯಾಂಕಾಳ ಮುಂದೆ ತಿಳಿಸುವರು ಸುರೇಂದ್ರ. ಪ್ರಿಯಾಂಕಾ, ನೀನು ನನಗೆ ಮತ್ತು ಸುಧಾಳಿಗೆ ಹುಟ್ಟಿದ ಮಗಳಲ್ಲ ಎನ್ನುವಾಗ ಪ್ರಿಯಾಂಕಾಳ ಕೈಕಾಲುಗಳು ಒಮ್ಮೆಲೆ ನಡುಗಲು ಶುರುವಿಟ್ಟುಕೊಂಡಿತ್ತು. ಯಾಕೆ ಅಪ್ಪ, ಇಂಥ ಸಮಯದಲ್ಲಿ ತಮಾಷೆ ಮಾಡುತ್ತಿದ್ದೀರಾ ಎನ್ನುವಾಗ, ಇಲ್ಲ ಮಗಳೇ, ತಮಾಷೆ ಮಾಡುತ್ತಿಲ್ಲ, ನಿಜವನ್ನೇ ತಿಳಿಸುತ್ತಿದ್ದೇನೆ. 20 ವರ್ಷಗಳಿಗೆ ಮೊದಲು ನಾವಿಬ್ಬರು ಊರಿನಲ್ಲಿ ಒಂದು ಸಣ್ಣ ಅಂಗಡಿಯನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ವಿವಾಹವಾಗಿ ನಮಗೆ ಮಕ್ಕಳಾಗಿರಲಿಲ್ಲ, ಮಕ್ಕಳಾಗುವ ಸಾಧ್ಯತೆಯೂ ಇರಲಿಲ್ಲ. ಅದೇ ಕೊರಗಿನಲ್ಲಿ ನಾವು ಜೀವನ ಸಾಗಿಸುತ್ತಿದ್ದಾಗ ನಮ್ಮ ಅಂಗಡಿಯ ಪಕ್ಕದಲ್ಲಿ ರಾಧಮ್ಮ ಎಂಬ ಒಬ್ಬ ಮಹಿಳೆ ಹೂ ಮಾರುತ್ತಾ ಜೀವಿಸುತ್ತಿದ್ದಳು. ಅನಾಥಳಾಗಿ ಬೆಳೆದಿದ್ದರು, ಯಾರನ್ನೂ ಅವಲಂಬಿಸದೆ ಹೂ ಮಾರಿ ಜೀವನ ಸಾಗಿಸುತ್ತಿದ್ದಳು. ತುಂಬ ಸುಂದರಿಯಾಗಿದ್ದ ಅವಳನ್ನು ಅದು ಯಾರೋ ಕಿಡಿಗೇಡಿಗಳು ಅಪಹರಿಸಿ ಅತ್ಯಾಚಾರ ಮಾಡಿ ಕಾಡಿನಲ್ಲಿ ಬಿಟ್ಟು ಹೋಗಿದ್ದರು. ವಿಷಯ ತಿಳಿದಾಗ ಅವಳ ಪರಿಚಯದವರು ಎಂದು ನಾವಿಬ್ಬರು ಮಾತ್ರ ಇದ್ದ ಕಾರಣ ಅವಳನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಅತ್ಯಾಚಾರದ ಆಘಾತದಿಂದ ಅವಳು ಶಾಶ್ವತವಾಗಿ ಹುಚ್ಚಿಯಾಗಿದ್ದಳು. ಮನೆಗೆ ಕರೆದುಕೊಂಡು ಬರಲು ಸಾಧ್ಯವಾಗದಿದ್ದ ಕಾರಣ ಅವಳನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿದ್ದೆವು. ಕಾಮುಕರ ಅಟ್ಟಹಾಸಕ್ಕೆ ಏನೂ ತಿಳಿಯದ ರಾಧಮ್ಮ ಗರ್ಭಿಣಿಯಾಗಿದ್ದಳು. ನಂತರ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ನಮಗೂ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಅವಳು ಹೆತ್ತ ಮಗುವನ್ನೇ ನಾವು ಸಾಕೋಣ ಎಂದು ನಿರ್ಧಾರ ಮಾಡಿ ದತ್ತು ಸ್ವೀಕಾರ ನಿಯಮದಂತೆ ನಿನ್ನನ್ನು ದತ್ತು ಸ್ವೀಕಾರ ಮಾಡಿದೆವು. ನಂತರ ಊರಿನವರ ಕೆಟ್ಟ ಮಾತುಗಳನ್ನು ಕೇಳಲು ಸಾಧ್ಯವಾಗದೆ ನಿನ್ನನ್ನು ಕರೆದುಕೊಂಡು ಆ ಊರನ್ನೇ ಬಿಟ್ಟು ಇಲ್ಲಿಗೆ ಬಂದು ವಾಸಿಸಲು ಶುರು ಮಾಡಿದ್ದೆವು. ನಂತರ ಕನಸಿನಂತೆ ಎಲ್ಲವೂ ನಡೆದು ಹೋಗಿತ್ತು. ಸಣ್ಣದಾಗಿ ಪ್ರಾರಂಭಿಸಿದ ಒಂದು ಹೋಟೆಲ್ ಅದೃಷ್ಟ ಕೈ ಹಿಡಿದಿತ್ತು.
ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೆ. ಆದರೂ ರಾಧಮ್ಮನನ್ನು ನಾವು ಮರೆತಿರಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಅಲ್ಲಿಗೆ ಭೇಟಿ ಕೊಟ್ಟು ಅವಳ ಯೋಗಕ್ಷೇಮ ವಿಚಾರಿಸಿ ಎಲ್ಲ ಖರ್ಚುಗಳನ್ನು ನಾವೇ ನೋಡಿಕೊಳ್ಳುತ್ತಿದ್ದೆವು. ನಿನಗೆ ಈ ವಿಷಯ ತಿಳಿಸಿದರೆ ಬೇಸರ ಪಟ್ಟುಕೊಳ್ಳುತ್ತೀಯೋ? ನಿನ್ನ ಸಂತೋಷವನ್ನು ಹಾಳು ಮಾಡಲು ನಾವು ತಯಾರಿರಲಿಲ್ಲ. ನೀನು ನಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಉಳಿದುಬಿಟ್ಟರೆ ಎಂದು ನಿನಗೆ ಇಂದಿನವರೆಗೂ ತಿಳಿಸಿರಲಿಲ್ಲ. ನಾವು ಈ ವಿಷಯಗಳನ್ನೆಲ್ಲ ಶರತ್ಗೆ ತಿಳಿಸಿದ್ದೆವು. ನಿನ್ನ ಎಲ್ಲ ವಿಷಯ ತಿಳಿದ ನಂತರವೂ ಶರತ್ ಏನೊಂದು ಬೇಸರ ಪಟ್ಟುಕೊಳ್ಳದೆ ನಿನ್ನನ್ನು ಸ್ವೀಕರಿಸಲು ತಯಾರಾಗಿದ್ದ. ಅದೂ ಅಲ್ಲದೆ ನಮ್ಮೊಂದಿಗೆ ಶರತ್ ಕೂಡ ಬಂದು ನಿನ್ನ ತಾಯಿಯನ್ನು ಭೇಟಿ ಮಾಡಿದ್ದ. ಲೋಕದ ಪರಿಜ್ಞಾನವೇ ಇಲ್ಲದೆ ರಾಧಮ್ಮ ಏನೊಂದು ಮಾತನಾಡದೆ ಮೌನಕ್ಕೆ ಶರಣಾಗಿ ಹೋಗಿದ್ದಳು. ಆದರೆ ಇಂದು ನಿನ್ನ ಹೆತ್ತ ತಾಯಿ ಈ ಲೋಕದಲ್ಲಿ ಇಲ್ಲ. ಆದ್ದರಿಂದ ನೀನು ಹೊರಟು ಬರಲೇಬೇಕು ಎನ್ನುವಾಗ ಪ್ರಿಯಾಂಕಾಳ ಅಹಂಕಾರ ಪಾತಾಳ ಸೇರಿತ್ತು. ಅವರಿಬ್ಬರ ಮಾತುಗಳನ್ನು ಕೇಳಿ ಅತ್ತು ಕಣ್ಣೀರಾಗಿ ಹೋಗಿದ್ದಳು. ಮಾಡಿದ ಎಲ್ಲ ತಪ್ಪಿಗೆ ಪಶ್ಚಾತ್ತಾಪ ಅನುಭವಿಸುತ್ತಿದ್ದಳು. ಅಪ್ಪ, ನನಗೆ ಈಗಲೇ ನನ್ನ ತಾಯಿಯ ಅಂತಿಮ ದರ್ಶನ ಪಡೆಯಬೇಕು ಎನ್ನುವಾಗ ಇಬ್ಬರು ಹೊರಡುವರು. ಅಷ್ಟರಲ್ಲಿ ವಿಷಯ ತಿಳಿದು ಶರತ್ ಅಲ್ಲಿಗೆ ಬಂದಿದ್ದ. ಅವನನ್ನು ಎದುರಿಸಲು ಸಾಧ್ಯವಾಗದೆ ಪ್ರಿಯಾಂಕಾ ಅವನ ಕಾಲಿಗೆರಗಿದ್ದಳು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಶರತ್, ನಿನಗೆ ನಾನು ಸರಿಯಾದ ಜೋಡಿಯಲ್ಲ ಎನ್ನುವಾಗ ಶರತ್ ಅವಳನ್ನು ಅಪ್ಪಿಕೊಳ್ಳುವನು. ಈಗ ಯಾವುದನ್ನೂ ಮಾತನಾಡಲು ಸಮಯವಿಲ್ಲ. ಪ್ರಿಯಾಂಕಾ, ನೀನು ಒಬ್ಬಂಟಿಯಲ್ಲ. ನಿನ್ನ ಎಲ್ಲ ಕಷ್ಟ ಸುಖಗಳಲ್ಲೂ ನಾನು ಎಂದಿಗೂ ಜೊತೆಯಾಗಿರುತ್ತೇನೆ. ಈಗ ಎಲ್ಲರೂ ಅಂತಿಮ ದರ್ಶನಕ್ಕೆ ಹೊರಡೋಣ ಎಂದು ಊರಿಗೆ ಹೊರಡುವರು. ಪ್ರಿಯಾಂಕಾಳ ತಾಯಿಯ ದರ್ಶನ ಪಡೆದು ಕಣ್ಣೀರಾಗುವಳು. ನಂತರ ಅಂತಿಮ ವಿಧಿವಿಧಾನ ಕಾರ್ಯಗಳೆಲ್ಲವೂ ನಡೆದು ಮನೆಗೆ ಹಿಂತಿರುಗುವರು. ಯಾವ ಅನಾಥರನ್ನು ಕಂಡರೆ ಉರಿದು ಬೀಳುತ್ತಿದ್ದಳೋ ಪ್ರಿಯಾಂಕಾ ಈಗ ತಾನೂ ಕೂಡ ಅದೇ ರೀತಿಯ ಅನಾಥೆ ಎಂದು ತಿಳಿದಾಗ ಪ್ರಿಯಾಂಕಾ ಮೌನವಾಗಿ ಹೋಗಿದ್ದಳು. ವಿವಾಹ ಮುಂದೂಡಲಾಗಿತ್ತು. ಶರತ್ನ ಆತ್ಮೀಯ ಒಡನಾಟದಿಂದ ಪ್ರಿಯಾಂಕಾ ವಾಸ್ತವಕ್ಕೆ ಮರಳಿದ ನಂತರ ಶರತ್ ಮತ್ತು ಪ್ರಿಯಾಂಕಾರ ವಿವಾಹ ಒಳ್ಳೆಯ ರೀತಿಯಲ್ಲಿ ನೆರವೇರುವುದು. ವಿವಾಹ ನಡೆದು 1 ವಾರದ ನಂತರ ಅವಳ ಜನ್ಮದಿನ ಇದ್ದ ಕಾರಣ ತನ್ನ ತಾಯಿ ವಾಸಿಸುತ್ತಿದ್ದ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ಅನಾಥರಿಗೂ ಸಿಹಿ ವಿತರಿಸಿ ಮಧ್ಯಾಹ್ನದ ಊಟವನ್ನು ಅವರೊಂದಿಗೆ ಕುಳಿತು ಊಟ ಮಾಡಿ ಹೊರಡುವಳು. ಮುಂದಿನ ದಿನಗಳಲ್ಲಿ ನಾನು ಇಲ್ಲಿಗೆ ಭೇಟಿ ನೀಡುತ್ತೇನೆ. ಇಲ್ಲಿನ ಎಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟು ಅಲ್ಲಿಂದ ಹೊರಬರುವಳು. ಅವಳ ಈ ದೊಡ್ಡ ಬದಲಾವಣೆ ತಂದೆ ತಾಯಿ ಮಾತ್ರವಲ್ಲ, ಶರತ್ಗೆ ಕೂಡ ನಿಜಕ್ಕೂ ಸಂತಸ ತರಿಸಿತ್ತು. ವಿವಾಹದ ದಿನವೇ ಅವಳು ತನ್ನ ಜನ್ಮ ರಹಸ್ಯವನ್ನು ತಿಳಿದು ಬದಲಾಗಿ ಹೋಗಿದ್ದಳು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.